ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಲಾಸ್ಟ್ ವಿಡಿಯೋದಲ್ಲಿ ಮಗಳನ್ನ ವೆಲ್ಕಮ್ ಮಾಡಿರೋಂಥ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಾಗ ನೀವು ಕೂಡ ಅಷ್ಟೇ ಪ್ರೀತಿಯಿಂದ ಪ್ರಿಯನ್ನ ಬರ್ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ನಾವು ನಮ್ಮನೆಯವರು ಅಂತ ಹೆಂಗೆ ತಿಳ್ಕೊಂಡಿದ್ದೀವೋ ಹಾಗೆ ನೀವು ಕೂಡ ನಮ್ಮನ್ನು ನಿಮ್ಮನೆಯವರು ಅಂತ, ನಿಮ್ಮಲ್ಲಿ ಒಬ್ಬರು ಅಂತ ತಿಳ್ಕೊಂಡಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆಗೆ ಈ ಥರದ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೆ. ಅದೆಷ್ಟು ದಿನದಿಂದ ಕಾಯ್ತಾ ಇದ್ದೆ. ಸೊ ನಮಗಿಂತಲೂ ಜಾಸ್ತಿ ಖುಷಿಪಟ್ಟಿದ್ದು ಸ್ನೂಫಿ. ಪ್ರಿಯಾ ಹೋದ್ಮೇಲಕ್ಕೆ ಒಂದು ಸರ್ತಿ ಕೂಡ ಪ್ರಿಯನ್ನ ನೋಡಿ ಅವಳು ಸ್ನೂಫಿ ವಿಡಿಯೋ ಕಾಲಲ್ಲಿ ಮಾತಾಡಿದ್ದೇ ಇಲ್ಲ. ಪ್ರಿಯನ್ ವಾಯ್ಸ್ ಕೇಳಿದ ತಕ್ಷಣ ತಿರ್ಕೊಂಡ್ಬಿಡ್ತಾ ಇದ್ಲು, ಫೋನ್ ಕಡೆಗೆ ನೋಡ್ತಾನೆ ಇರ್ತಿರ್ಲಿಲ್ಲ. ಅವಳಿಗೆ ಏನು ಬೇಜಾರಿತ್ತು ಗೊತ್ತಿಲ್ಲ. ಬಟ್ ನಮಗೆಲ್ರಿಗಿಂತಲೂ ತುಂಬ ಖುಷಿಪಟ್ಟಿದ್ದು ಆ್ಯಕ್ಚುಲಿ ಸ್ನೂಫಿ ಅಂತಲೇ ಹೇಳ್ಬೋದು. ಅವಳು ಅಲ್ಲಿ ಹಾಡ್ತಿರೋವಂಥ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅವಳು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೋತಿದ್ಲು ಅಂತ. ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಸುಮಾರು ಒಂದು 3/4 ಗಂಟೆ 1 ಗಂಟೆ ಅವಳು ಪ್ರಿಯನ ಜೊತೆನೇ ಹೀಗೆ ಆಟ ಆಡ್ತಾಯಿದ್ಲು. ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ಲು. ನಮಗಿನ್ನ ಜಾಸ್ತಿ ಮುಖ ಪ್ರಾಣಿಗಳಿಗೆ ಹೇಳ್ಕೊಳಕ್ಕೆ ಬರಲ್ಲ, ಆದರೆ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇಟ್ಕೊಂಡಿರ್ತೇವೆ ಅಂತ ಇದನ್ನು ನೋಡಿದ್ರೆ ನಮ್ಗೆ ಅನಿಸುತ್ತೆ. ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಅವಳನ್ನು. ಮನೆ ಪೂರ್ತಿ ಕುಣಿದಾಡ್ತಾ ಇದ್ಲು. ಸೊ ಪ್ರಿಯನ್ ಜಾಕೆಟ್ ಸ್ಮೆಲ್ ಮಾಡೋದು, ಅವಳ ಹತ್ರ ಹೋಗೋದು, ಅವಳ ಜೊತೆಗೆ ಆಟ ಆಡೋದು ಹೀಗೆ ಮಾಡ್ತಿದ್ಲು. ಪ್ರಿಯಾ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ದಿನಕ್ಕೆ ವೆಕೇಷನ್ ಟ್ರಿಪ್ ಅಂತ ಬಂದಿದ್ದಾಗ ಹೋಗಬೇಕಾದ್ರೆ ಬಾಯಿ ಅಂತಂದರೆ ಅವಳು ತಿರುಗೂ ನೋಡಲಿಲ್ಲ. ಮುಖ ತಲೆ ಕೆಳಗಡೆ ಹಾಕೊಂಡ್ಬಿಟ್ಟು ಮಲ್ಕೊಂಬಿಟ್ಟಿದ್ಲು. ಅಂದರೆ ಅವಳಿಗೆ ಅಷ್ಟು ಬೇಜಾರಾಗ್ತಿತ್ತು. ಅವಳ ವಾಯ್ಸ್ ಕೇಳಿಸ್ಕೊಂಡು ಕೂಡ ಫೋನ್ ಕಡೆಗೆ ತಿರುಗಿ ನೋಡ್ತಿರ್ಲಿಲ್ಲ. ಅವಳು ಬಂದಮೇಲೆ ಅದೆಷ್ಟು ಖುಷಿ ಪಟ್ಲು ಅಂತ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಎಲ್ಲ ವಸ್ತುಗಳು ಒಂದ್ಸತಿ ಒಂದು ಸ್ಮೆಲ್ ಮಾಡಬೇಕು. ಹೊಸ ಜಾಗದಿಂದ ಬಂದಿರೋದಲ್ಲ, ಅದಕ್ಕೋಸ್ಕರ ಪ್ರತಿಯೊಂದು ವಸ್ತುನೂ ಎಲ್ಲ ಸ್ಮೆಲ್ ಮಾಡ್ತಾನೆ. ನೋಡಿ ನೋಡಿ. ಸೊ ಪ್ರಿಯನ್ ಲಗೇಜ್ ಎಲ್ಲ ಇಲ್ಲಿದೆ, ಅದರೆಲ್ಲ ಅನ್ಪ್ಯಾಕ್ ಮಾಡಬೇಕು. ಅದಕ್ಕೆ ಮುಂಚೆ ಜೆಟ್ ಲ್ಯಾಗ್ ಇರುತ್ತೆ. ನಿನ್ನೆ ಸಂಜೆ ಕೊಟ್ಟಿರೋದು. ಪ್ರಿಯಂಗಿದೆ ಕಡಿಮೆ ಇದೆ. ಇಷ್ಟೊತ್ತಿಗೂ ಸುಮಾರು ಹೊತ್ತಿಗೂ ಊಟ ಮಾಡಿ ಮಾತಾಡ್ತಾ ಇದ್ವಿ. ಈಗಷ್ಟೇ ಪ್ರಿಯ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಮೇಲೆ ಹೋಗಿದ್ದಾಳೆ. ನೋಡಿ ಮಕ್ಕಳು ಪೇಬಲ್ಸ್ ತೊಗೊಂಡು ಆಟ ಆಡೋಕೆ ಅವ್ನಿಗೆ ತುಂಬ ಇಷ್ಟ. ಇದರೊಳಗಡೆ ಪೇಬಲ್ಸ್ ಎಲ್ಲ ಹಾಕಿರ್ತೀನಿ ಪಾಟ್ ಒಳಗಡೆ, ಅದನ್ನು ತೊಗೊಂಡು ಆಟ ಆಡ್ತಾನೆ ಇದರಲ್ಲಿ. ಸೊ ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ವಿ. ನನಗೆ ಅಂತ ತುಂಬಾ ಮ್ಯಾಗ್ನೆಟ್ಸ್ ತೊಗೊಂಡ್ಬಂದಿದೆ. ಫ್ರಿಡ್ಜ್ಗೆಲ್ಲ ಹಾಕೋಂಥ ಮ್ಯಾಗ್ನೆಟ್ಸ್ ಬಂದಿದೆ ಪ್ರಿಯಾ. ಅದೆಲ್ಲ ಇಲ್ಲಿದೆ. ಒಂದೊಂದು ಮ್ಯಾಗ್ನೆಟ್ ತೋರಿಸಿ ಪ್ರಿಯಾ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅದರ ಪ್ಲೇಸ್ ಬಗ್ಗೆ. ಸೊ ತುಂಬ ಹೊತ್ತು ಮಾತಾಡಿದ್ವಿ. ಹಾಗೆ ಕುನಾಫಾ ಚಾಕ್ಲೇಟ್ ತೊಗೊಂಬಂದಿದೆ ಪ್ರಿಯಾ. ನಾನೇ ಕೇಳಿದ್ದೆ ದುಬೈಯಿಂದ ಬರಬೇಕಾದ್ರೆ, ಅಲ್ಲಿ 3 hours ಲೇಓವರ್ ಇರುತ್ತೆ. ಕುನಾಫಾ ಚಾಕ್ಲೇಟ್ ತುಂಬ ಫೇಮಸ್ ಅಲ್ಲ, ಆ ಚಾಕ್ಲೇಟ್ ಟ್ರೈ ಮಾಡೋಣ ಅಂತ ಒಂದಷ್ಟರಲ್ಲಿ ಸುವೆನಿರ್ಸ್ ಎಲ್ಲ ತೊಗೊಂಬಂದು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡು ಟೀ ಕುಡಿದು ಊಟ ಮಾಡಿ ಈಗ ಸ್ವಲ್ಪ ಪ್ರಿಯ ಮಲ್ಕೊಳಕ್ಕೆ ಹೋದ್ಲು. ಹರ್ಷಿತ್ ಹೊರಗಡೆ ಹೋಗಿದ್ದಾನೆ. ಇದನ್ನೆಲ್ಲ ಈಗ ನಾಳೆ ಬೆಳಗ್ಗೆ ಅನ್ಪ್ಯಾಕ್ ಮಾಡಬೇಕು. ಆಮೇಲೆ ಇನ್ನೂ ಒಂದು ಮೇಯ್ನಾಗಿ ಪ್ರಿಯ ಹೋಗಿದೆ ಪ್ಯಾರಿಸ್ಗೆ. ಅಲ್ಲಿಂದ ಪ್ಯಾರಿಸ್ ಟವರ್ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾಳೆ. ಎಷ್ಟು ಚೆನ್ನಾಗಿದೆ. ನೈಟಲ್ಲಿದು ಲೈಟ್ ಕೂಡ ಆನ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣ್ತದೆ. ನಾನು ನಿಮಗೆ ತೋರಿಸ್ತೀನಿ ಲೈಟ್ ಆಫ್ ಮಾಡಿ. ಈ ಮೂನ್ ಲೈಟ್ ನಾನು ಆನ್ಲೈನಲ್ಲಿ ತರಿಸಿದ್ದೆ. ಇದರಲ್ಲೂ ಮಲ್ಟಿ ಕಲರ್ಸ್ ಬರುತ್ತೆ, ಸುಮಾರು 6-7 ಕಲರ್ ಬರುತ್ತೆ. ಇದನ್ನು ಚಾರ್ಜ್ ಮಾಡಿ ಉಪಯೋಗಿಸ್ಕೋಬೋದು. ಅದರ ಪಕ್ಕದಲ್ಲೇ ಈ ಐಫಿಲ್ ಟವರ್ ಇಟ್ಟಿದ್ದೆ. ನೈಟಲ್ಲಿ ಇದೆರಡು ಲೈಟ್ ಆನ್ ಮಾಡಿದಾಗ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಐಫಿಲ್ ಟವರ್ ನೋಡಿ ಮೇಲ್ಗಡೆವರೆಗೂ ಲೈಟ್ ಬರುತ್ತೆ. ಸೊ ನೈಟಲ್ಲಿ ಲೈಟ್ ಆನ್ ಆಗೋದನ್ನೇ ಕಾಯ್ತಾ ಇರ್ತಾರಂತೆ ಜನ ಎಲ್ಲ. ಅದನ್ನು ನೋಡೋಕ್ಕೋಸ್ಕರ ತುಂಬ ಜನ ಕಾಯ್ತಿರ್ತಾರೆ ಅಂತ ಪ್ರಿಯಾ ಹೇಳ್ತಾ ಇದ್ಲು. ಸೊ ಅಲ್ಲಿಗೆ ನಾನಂತೂ ಹೋಗಿಲ್ಲ, ಮಗಳು ಹೋಗಿ ಬಂದೇಳೆ. ಅದನ್ನು ನಾವೇ ಅಲ್ಲಿ ಹೋಗಿ ನೋಡಿದಷ್ಟು ಖುಷಿ ಆಗೋಯ್ತು. ಎಷ್ಟು ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ಇದನ್ನು ದುಬೈನ ತೊಗೊಂಬಂದಿದ್ಲು. ಅಲ್ಲಲ್ಲಿ ಏನೇನು ಫೇಮಸ್ ಇರುತ್ತಲ್ಲ ಅದನ್ನೆಲ್ಲ ಒಂದೊಂದು ಮ್ಯಾಗ್ನೆಟ್ ತೊಗೊಂಬಂದೇಳೆ. ಮಫೆನ್ ಅಲ್ಲಿ ನೋಡಿ, ನೋಡಿ ನೋಡಿ ತಲೆ ಮಫೆನ್. ಏನಿದು ಬ್ಯಾಗ್ ಒಳಗಡೆ ಆಟ ಆಡ್ತಿದ್ದೀನಿ ನಾನು. ಹಾಲು ಕಾಯಿಸೋಕ್ಕಿಟ್ಟಿದ್ದೆ. ನೋಡಿ ಬ್ಯಾಗ್ ಒಳಗಡೆ ಕವರ್ ಸಿಗಲಿ ಬ್ಯಾಗ್ ಸಿಗಲಿ ಅದರೊಳಗಡೆ ಸೇರ್ಕೊಂಡು ಆಟ ಆಡೋದು ನನಗೆ ತುಂಬ ಇಷ್ಟ.
ಮಕ್ಕಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು, ಅದರಲ್ಲೂ ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಯಾಕೆ ಹೇಳೋದು ಅಂದರೆ ಇದಕ್ಕೋಸ್ಕರನೇ. ಅವರು ಎಲ್ಲಿ ಹೋಗಬೇಕು, ಏನು ತೊಗೋಬೇಕು ಅಂತ ಅದನ್ನು ಅವರೇ ಡಿಸೈಡ್ ಮಾಡೋದಕ್ಕೆ ಅವ್ರ ಕೈಯಿಂದ ಅವ್ರು ಸಂಪಾದನೆ ಮಾಡಿ ದುಡ್ಡಿದ್ದಾಗ ಯಾರನ್ನು ಕೇಳುವಂಥ ಅವಶ್ಯಕತೆ ಇರಲ್ಲ. ಪ್ರಿಯಾ ಅಲ್ಲಿದ್ದಾಗ ಹತ್ತತ್ರ ಇರುವಂಥ ಬೇರೆ ಬೇರೆ ಕಂಟ್ರಿಗೆಲ್ಲ ವಿಸಿಟ್ ಮಾಡಿದ್ಲು. ಖುಷಿ ಆಯಿತು ನನಗೆ. ಒಬ್ಬ ಇಂಡಿಪೆಂಡೆಂಟಾಗಿ ಒಂದು ಹುಡುಗಿ ಒಂದು ಕಡೆ ಕೆಲಸ ಮಾಡೋದು ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಂಟ್ರಿ ವಿಸಿಟ್ ಮಾಡಿ ಅಲ್ಲಿ ಏನು ಸಂಸ್ಕೃತಿಗಳನ್ನು ಅಥವಾ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಅಥವಾ ಅಲ್ಲಿಂದ ಸುವೆನಿಯರ್ನ ಗುರುತಿಗೆ ಅಂತ ತೊಗೊಂಬಂದು ಕೊಟ್ಟಿರೋದು ನನಗೆ ಅದೆಷ್ಟು ಪ್ರೀಷಿಯಸ್ ಇದು ಅಂತಂದರೆ ನನಗೆ ಬೇರೆ ಏನು ಗಿಫ್ಟ್ ಬೇಡ, ಮ್ಯಾಗ್ನೆಟ್ ಅಷ್ಟೇ ಬೇಕು ಅಂತ ಕೇಳಿದೆ. ಸುಮಾರು ಮ್ಯಾಗ್ನೆಟ್ ತೊಗೊಂಬಂದು ಹೇಳಿ ಸುಮಾರು ಕಂಟ್ರಿಗೆ ವಿಸಿಟ್ ಮಾಡಿದ್ಲು. ಟ್ರಿಪ್ಗೆ ಅಂತ ಹೋಗ್ತಾಯಿದ್ರು ರಜದಲ್ಲಿ. 3 ದಿನ ಟೈಮ್ ಸಿಕ್ಕಿದ್ರು ಸಾಕು ಅವ್ರಿಗೆ. ಹಾಲಿಡೇ ಅಂತ ಸಿಕ್ಕಿದಾಗೆಲ್ಲ ಹೋಗಿ ಈ ಥರ ವಿಸಿಟ್ ಮಾಡಿ ಅಲ್ಲಿಂದ ಸುವೆನಿಯರ್ಸ್ ಎಲ್ಲ ಪ್ರಿಯ ನನಗೆ ಗಿಫ್ಟಾಗಿ ತೊಗೊಂಬಂದು ಕೊಟ್ಟಿಯಾಳೆ. ನನಗದು ತುಂಬ ಪ್ರೀಷಿಯಸ್. ಸಂಪಾದನೆ ಮಾಡೋವಂಥ ಟೈಮಲ್ಲಿ ಸೇವಿಂಗ್ಸ್ ಎಷ್ಟು ಇಂಪಾರ್ಟೆಂಟು ಹಾಗೆ ಎಕ್ಸ್ಪ್ಲೋರ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಅದು ಈ ಏಜಲ್ಲಿ ಒಂದು ಸತಿ ನಾವು ಕಮಿಟ್ಮೆಂಟ್ ಅಂತ ಹಾಕೊಂಬಿಟ್ರೆ ನಾವು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಹಾಗಾಗಿ ಅವಳಿಗೆ ಫ್ರೀಡಮ್ ಕೊಟ್ಟಿದ್ದ ಕಾರಣನೇ ಒಂದು ಸತಿ ಇದನ್ನೆಲ್ಲ ಹೋಗಿ ನೋಡ್ಕೊಂಬಂದರೆ ನಾವು ಮತ್ತೆ ಇಲ್ಲಿಗೆ ಬಂದಮೇಲೆ ವೀಸಾ ಮಾಡಿಸ್ಕೋಬೇಕು, ಅಲ್ಲಿಗೋಸ್ಕರನೇ ದುಡ್ಡು ಸೇವ್ ಮಾಡಬೇಕು ಅಂತ ಅನ್ನೋದು ಬೇಕಾದಷ್ಟು ಇರುತ್ತೆ. ವರ್ಷಕ್ಕೊಂದು ಸತಿ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಅಂತಲೇ ಸೇವ್ ಮಾಡ್ತಾರೆ. ಆದರೆ ಬೇರೆ ಕಂಟ್ರಿನಲ್ಲಿ ಇರಬೇಕಾದ್ರೆ ಹತ್ತತ್ರ ಕಂಟ್ರಿಗಳಿಗೆ ಅಷ್ಟೇನೂ ಖರ್ಚು ಬರಲ್ಲ. ಸೊ ತುಂಬ ಪ್ಲ್ಯಾನ್ ಮಾಡಿಕೊಂಡು ಅವಳು ಕೂಡ ಬಜೆಟ್ ಟ್ರಾವೆಲಿಂಗ್ ಮಾಡ್ತಾಯಿದ್ಲು ಅಂತಲೇ ಹೇಳ್ಬೋದು. ಯಾವ ಥರ ನಾವು ಕಡಿಮೆ ಖರ್ಚಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ ತುಂಬ ಪ್ಲ್ಯಾನ್ ಮಾಡಿ ಅವಳು ಮತ್ತು ಅವಳ ಫ್ರೆಂಡ್ ಇಬ್ಬರು ಕೂಡ, ಅವಳ ರೂಮ್ಮೇಟ್ ಇಬ್ಬರು ಕೂಡ ಟ್ರಾವೆಲ್ ಮಾಡ್ತಾಯಿದ್ರು. ಸೊ ಸೇಫ್ಟಿ ಪರ್ಪಸ್ ಹೇಳಬೇಕು ಅಂದರೆ ಇಲ್ಲಿಗಿಂತಲೂ ಕಂಪೇರ್ ಮಾಡಿದ್ರೆ ಇಂಡಿಯಾಗಿಂತಲೂ ತುಂಬ ಸೇಫ್ಟಿ ಇದೆ. ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ಸೇಫ್ಟಿ ಪರ್ಪಸ್ ಅಂದರೆ ಪೊಲೀಸ್ ಇರ್ಬೋದು, ಫ್ಯೂ ಸೆಕೆಂಡ್ಸಲ್ಲಿ ಅಲ್ಲಿರುತ್ತೆ. ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ 3 ದಿನ ಆದರೂ ಆನ್ಸರ್ ಬರಲ್ಲ, ಅಥವಾ ಒಂದು ಫೋನ್ ಮಾಡಿದ್ರೆ ಫೋನ್ ಕೂಡ ರಿಸೀವ್ ಮಾಡಲ್ಲ. ಆದರೆ ಅಲ್ಲಿ 2 ಸೆಕೆಂಡಲ್ಲಿ ಒಂದು ಸತಿ ಕಾಲ್ ಮಾಡಿದ ತಕ್ಷಣವೇ ಪೊಲೀಸ್ ಮನೆ ಬಾಗಿಲಲ್ಲಿರ್ತಾರೆ. ಆ ಥರದ್ದೇ ಒಂದು ಸೇಫ್ಟಿ ಅಂತಲೇ ಹೇಳ್ಬೋದು. ಈ 2 ವರ್ಷದಲ್ಲಿ ಪ್ರಿಯಾ 2 ಸರ್ತಿ ಹಾಲಿಡೇ ಟ್ರಿಪ್ ಅಂತ ಇಂಡಿಯಾಗೆ ಬಂದಿದ್ದಾಗ ಬುಡಾಪೆಸ್ಟಿಂದ ತೊಗೊಂಬಂದಿರೋಂಥ 3 ಮ್ಯಾಗ್ನೆಟ್ ಇಲ್ಲಿದೆ. ಹಾಗೆ ನಾನು ಪ್ರಿಯಾ ಒಂದು ಸತಿ ಮುಂಬೈಗೆ ಹೋಗಿದ್ವಿ, ಅಲ್ಲಿಂದ ತೊಗೊಂಬಂದಿರೋಂಥ ಮ್ಯಾಗ್ನೆಟ್ ಇದು. ಹರ್ಷಿತ್ ಗೋವಾ ಟ್ರಿಪ್ ಅಂತ ಹೋಗಿದ್ದ, ಅವನಿಗೂ ಕೂಡ ಹೇಳಿದ್ದೆ ಒಂದು ಮ್ಯಾಗ್ನೆಟ್ ತೊಗೊಂಬ ಗುರ್ತಿಗೆ ಅಂತ. ಅವನು ತಂದಿರುವಂಥ ಮ್ಯಾಗ್ನೆಟ್ ಇದು, ಗೋವಾ ಮ್ಯಾಗ್ನೆಟ್. ಇಲ್ಲಿರೋಂಥ ಅಷ್ಟು ಮ್ಯಾಗ್ನೆಟ್ ಈಗ ಈ ಫ್ರಿಡ್ಜ್ ಮೇಲೆ ಹಾಕ್ತಾಯಿದ್ದೀನಿ. ಹಾಗೆ ಕಾಫಿ, ಇದು ಫ್ಲೇವರ್ಡ್ ಕಾಫಿ, ಫಿಲ್ಟರ್ ಕಾಫಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋ ಥರ ಅಂತೆ. ಅಲ್ಲಿಂದ ಫೇಮಸ್ ಕಾಫಿ ಅಂತಲೇ ಹೇಳಿ ಪ್ರಿಯ ತೊಗೊಂಬಂದಿರೋದು. ಒಂದು ಪಿಸ್ತಾಶಿಯೋ ಮತ್ತು ಇನ್ನೊಂದು ಗೊತ್ತಿಲ್ಲ ಇದು ಯಾವುದು ಅಂತ. ಇದು ಹಂಗೇರಿಯನ್ ಲ್ಯಾಂಗ್ವೇಜಲ್ಲಿದೆ, ಗೊತ್ತಾಗದೇ ಇಲ್ಲ ಏನಿದೆ ಅಂತ. ಈ ಸರ್ತಿ ಚಾಕ್ಲೇಟ್ಸ್ ಆಗಲಿ ಗಿಫ್ಟ್ಸ್ ಆಗಲಿ ಜಾಸ್ತಿ ಏನೂ ತೊಗೊಂಬಂದಿಲ್ಲ, ಕಾರಣ ತೂಕ ಜಾಸ್ತಿ ಆಗುತ್ತೆ ಅಂತ. ಅವರು ಕೊಟ್ಟಿದ್ದು 35 kg. ಅದ್ರ ಮೇಲೆ ಬಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಸುಮ್ಮನೆ ಅಷ್ಟೊಂದು ದುಡ್ಡು ಕಟ್ಟೋ ಬದಲು ಯಾವ್ದು ಬೇಕೋ ಅದು ಬೇಡವೋ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ಜಾಸ್ತಿ ವೆಯ್ಟ್ ಇದ್ದಿದೆ ಕುಕ್ಕರ್ ಒಂದಷ್ಟು ಬಟ್ಟೆಗಳು ಇಂಥದ್ದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಬಂದೇಳೆ. ಅವಳಲ್ಲಿ ಹೋದಾಗ ಥಂಡಿ ಜಾಸ್ತಿ ಇದೆ ಅಂತ ಜಾಕೆಟ್ಸ್ ತೊಗೊಂಡಿದ್ಲು, ಅದೇ ತುಂಬ ಜಾಸ್ತಿ ವೆಯ್ಟ್ ಬರ್ತಾಯಿತ್ತು. ಸೊ ಹಾಗಾಗಿ ಬಟ್ಟೆಗಳು ಮಾತ್ರ ತೊಗೊಂಬಂದೇಳೆ, ಮಿಕ್ಕಿದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಲು. Least ಇಷ್ಟ ಆಗಿದ್ದು ನಂಗೆ ಪೋಲ್ಯಾಂಡ್. ಇಟ್ಸ್ ನಾಟ್ ಫ್ಯಾನ್ಸಿ ಬಿಕಾಸ್ ಐ ಟುಕ್ ಮಫಿನ್. ಎಲ್ಲಿದೆ ಮಫಿನ್? ಅಲ್ಲಿದೆ ಬ್ಯಾಗಲ್ಲಿ. ಓ ಮಫಿನ್ ಕಾಸ್ಟ್ಲಿ ಇತ್ತು, ಅದಕ್ಕೆ ಇದೆ ಯಾವ್ದಾದ್ರು ಸಿಂಪಲ್ ಒಂದು ತಗೊಂಡ್ರೆ. ಇದೇನು ತಗೊಂಡಿದ್ವಿ? ಇದು ಬುಡಾಪೆಸ್ಟ್ ತಿಹಾನಿ. ಇದು ಲ್ಯಾವೆಂಡರ್ ಫಾರ್ಮ್, ಇದು ಟ್ಯೂಲಿಪ್. ಅಲ್ಲಿಂದ ಹೊರಡಕ್ಕೆ ಮುಂಚೆನೇ ಡಿಮ್ಯಾಂಡ್ ಮಾಡಿದ್ದು ಮೊದಲು ಬೆಂಗಳೂರಿಗೆ ಬಂದ ತಕ್ಷಣ ಮಸಾಲೆ ದೋಸೆ ಜಿಲೇಬಿ ತಿನ್ನಬೇಕು ಅಂತ ಅವಳು ತುಂಬ ಟೆಂಪ್ಟ್ ಆಗಿಬಿಟ್ಟಿತ್ತು. ಸೊ ಬಂದಿದ್ದ ದಿನ ಫುಲ್ಲು ಟಯರ್ಡ್ ಆಗಿದ್ದರಿಂದ ರೆಸ್ಟ್ ಮಾಡಬೇಕು ಅಂತ ಸೀದಾ ಮನೆಗೆ ಹೊರಟೋದ್ವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಮಸಾಲೆ ದೋಸೆ ಮತ್ತು ಜಿಲೇಬಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೊರಗಡೆ ಬಂದಿದ್ದೀವಿ. ಒಂದೇ ಸಾಕು ಬಿಕಾಸ್ ನಾನು ಇನ್ನೊಂದು ಬ್ಲಾಕ್ ಫಾರೆಸ್ಟ್ ಬೇಕಾ ಪಿಸ್ತಾಶಿಯೋ ಬೇಕಾ? ಬ್ಲಾಕ್ ಫಾರೆಸ್ಟ್. ಸೊ ಬೇಸಿಕಲಿ 2 ಫ್ಲೇವರ್ ಇದೆ. ಪಿಸ್ತಾಶಿಯೋ ಸ್ಮೆಲ್ ಸಗಲಾಯಿತು, ಸೊ ಅದಕ್ಕೆ ಬ್ಲಾಕ್ ಫಾರೆಸ್ಟ್ ತಗೋತೀವಿ. ಅರ್ಧ ಆಯ್ತಾ? ಬ್ಲಾಕ್ ಫಾರೆಸ್ಟ್ ಕಾಫಿ. ಯಾ, ಪಿಸ್ತಾಶಿಯೋ ಸ್ಮೆಲ್ ಚೆನ್ನಾಗಿತ್ತು. ಓಕೆ, ಅದಕ್ಕೆ ಅದು ಲಾಸ್ಟ್ ಟ್ರೈ ಮಾಡ್ತೀವಿ. ಇವಾಗ ಅಷ್ಟು ಚೆನ್ನಾಗಿಲ್ಲ, ಅದು ಇವಾಗ ಫಸ್ಟ್ ಟೈಮ್ ಮಾಡೋದು. ಚೆನ್ನಾಗಿಲ್ದಿರೋದು ಫಸ್ಟಾ? ಚೆನ್ನಾಗಿಲ್ದಿರ ಅಂತಲ್ಲ, ಜಸ್ಟ್ ಟ್ರೈಯಿಂಗ್ ಬೋದ್ಲು ಅವ್ರಿಗೆ. ಕೆಫೆ ಫ್ರೀ ಅಂತ. ಇದು ಒಬ್ಬ
I don't know, he was doing some other occupation. Hungarian ಅವನು ಎಲ್ಲಾ ಫ್ಲೇವರ್ಸ್ ಈ ತರ ಕಾಫಿ ಎಲ್ಲ ಕಂಟ್ರಿಲಿ ಇರಬೇಕು ಅಂತ ಎಲ್ಲಾ ಕಡೆ ಇದೆ ಕ್ಯಾಫೆ ಫ್ರೀ. ದುಬೈ, ಅಬುದಾಬಿ, ಹಂಗೇರಿ, ಆಮೇಲೆ ಜರ್ಮನಿ ಮೇ ಬಿ ನೋಡಿದೆ. ಎವ್ರಿ ಬಿಸ್ನೆಸ್ ಇವಾಗ ನಿಂದೊಂದು ಪ್ರಾಡಕ್ಟ್ ಇದೆ, ನಿಂದು ಅದೇ ತಾನೇ ಈ ತರದ ಒಂದು ಪ್ರಾಡಕ್ಟ್ ಎಲ್ಲ ಕಂಟ್ರಿಲಿ ಇರಬೇಕು ಅಂತ. ಸೊ ಸ್ಪೆಷಲ್ ಅಬೌಟ್ ಹಿಮ್. ಈ ಕಾಫಿ ಬಗ್ಗೆ ಏನ್ ಸ್ಪೆಷಲ್ ಇದೆ ಅಂತ ಹೇಳ್ಬೇಕು, ದಟ್ ಹಿ ವಾಂಟ್ಸ್ ದಿಸ್ ಟು ಬಿ ಎವ್ರಿವೇರ್. ಸೊ ಇದರಲ್ಲಿ ಫ್ಲೇವರ್ಸ್ ಇಲ್ದಿರೋ ಫ್ಲೇವರ್ಸ್ ಅಂದ್ರೆ, ಹ್ಯಾವ್ ಯು ಎವರ್ ಟ್ರೈಡ್ ಬ್ಲಾಕ್ ಫಾರೆಸ್ಟ್ ಕಾಫಿ? ಯು ಹ್ಯಾವ್ ಓನ್ಲಿ ಟ್ರೈಡ್ ಬ್ಲಾಕ್ ಫಾರೆಸ್ಟ್ ಕೇಕ್. ಹ್ಯಾವ್ ಯು ಎವರ್ ಟ್ರೈಡ್ ಪಿಸ್ತಾಶಿಯೋ ಕಾಫಿ? ಸೊ ಆ ತರ ಫ್ಲೇವರ್ಸ್ ಇನ್ನು ಎಷ್ಟೊಂದು. ತಿರಮಿಸು ಇತ್ತು, ತಿರಮಿಸು ಕಾಫಿ ಇತ್ತು, ತಿರಮಿಸು ಕೇಕ್ ಎಲ್ಲ ಓಕೆ, ಬಟ್ ಆ ತರ ಕಾಫಿದಲ್ಲಿ ಇದೆ ಅಲ್ಲ. ಸೊ ನಂಗೆ ರಾಸ್ಬೆರಿ ಕೂಡ ಇದೆ ಇದ್ರಲ್ಲಿ. ನಾ ಫಸ್ಟ್ ಟ್ರೈ ಮಾಡಿದ್ ರಾಸ್ಬೆರಿ. ಇವಾಗ ಹೇಗೆ ನಮ್ದು ಕಾಫಿ ಪೌಡರ್ ಜೊತೆಗೆ ಈ ಫ್ಲೇವರ್ ಇರೋ ಅಂತದನ್ನ ಹಾಕ್ಬೇಕಾ? ಗ್ರೌಂಡ್ ಕಾಫಿ ಅಂಡ್ 1 ಸ್ಕೂಪ್ ಇದು. ಅದೇ ಈಕ್ವಲ್ ಪ್ರಪೋರ್ಷನ್, 1 ಕಪ್ 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್. ಎಷ್ಟು ಸ್ಟ್ರಾಂಗ್ ಬೇಕು ನೋಡ್ಕೊಂಡು. ಸ್ಮೆಲ್ ಇದೆಯಾ? ಪ್ಯಾಕೆಟ್ ನೋಡಿ, ಬರೀ ಕಾಫಿ ಸ್ಮೆಲ್ ಬರುತ್ತೆ. ಚಾಕ್ಲೇಟ್ ಸ್ಮೆಲ್. ಇದು ನೋಡಿ, ಪಿಸ್ತಾಶಿಯೋ ಗೊತ್ತಾಗಲ್ಲ. ಚಾಕ್ಲೇಟ್ ಒಂಥರ ಗಮ್ಮಂತಿದೆ, ಅದೇ ಪಿಸ್ತಾದು ಏನೋ ಒಂಥರ ಇದೆ ಸ್ಮೆಲ್ ಅಲ್ವಾ? ಓಕೆ, ಲೆಟ್ಸ್ ಟ್ರೈ ದಿಸ್. ಕ್ಯೂಟೆಸ್ಟ್ ಅಮ್ಮ, ಇಟ್ಸ್ ಕಾಲ್ಡ್ ಫ್ರೆಂಚ್ ಪ್ರೆಸ್ ಮಾ. ಈ ತರ ಡಿಕಾಕ್ಷನ್ ತೆಗೆಯೋದ್ನ ಗೊತ್ತಿತ್ತಾ? ನಾವು ಕಾಫಿ ಫಿಲ್ಟರ್ ಅಂತೀವಿ ಅಷ್ಟೇ. ಕಾಫಿ ಫಿಲ್ಟರ್, ಬಟ್ ಇಟ್ಸ್ ಕಾಲ್ಡ್ ಫ್ರೆಂಚ್ ಪ್ರೆಸ್ ಕಾಫಿ ಫಿಲ್ಟರ್. ಇಟ್ಸ್ ಕಾಲ್ಡ್ ಕಾಫಿ ಫಿಲ್ಟರ್. ಎಷ್ಟೊಂದು ಜನ ಫಿಲ್ಟರ್ ನೋಡಿ ತುಂಬಾ ಇಷ್ಟ ಆಗಿ ಕೇಳ್ತಾರೆ. ಆಕ್ಚುಲಿ ನಾ ಇದು ಲಿಂಕ್ ಕೊಡೋಕ್ಕಾಗ, ಯಾಕಂದ್ರೆ ಹೊರಗಡೆ ನಮ್ಗೇನು ಶಾಪ್ ಸಿಗುತ್ತಲ್ಲ, ಸ್ಟೀಲ್ ಶಾಪ್, ಅಲ್ಲಿ ತಗೊಂಡ್ಬಂದಿರೋದು ಪಾತ್ರೆ ಅಂಗಡಿನಲ್ಲಿ. ಯುನಿಕ್ ಆಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಮಾಮೂಲಿಯಾಗಿ ನಾವು 2 ಸಿಲಿಂಡರ್ ಥರದ್ದು ಉಪಯೋಗಿಸ್ತಾ ಇದ್ವಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಜಗ್ ಥರ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಬಟ್ ಅದ್ರ ಜೊತೆ ಈ ಸಲ ಚಾಕ್ಲೇಟ್ಸ್ಗಿಂತ ಕಾಫಿನೇ ಜಾಸ್ತಿ ತಗೊಂಡ್ ಬಂದಿರೋದು. ಸೊ ಪಿಸ್ತಾಶಿಯೋ ಹೇಳ ಏನಂತ, ಪ್ರಿಯಾ ಅದೆಷ್ಟು ಕಾಫಿ ಪ್ರಿಯಾ ಅಡಿಕ್ಟ್ ಆಗ್ಬಿಟ್ಟಿರ ಅಂದ್ರೆ, ಬೆಳಗ್ಗೆ ಇದ್ರೆ ಕಾಫಿ, ಯಾವಾಗ ನೋಡಿದ್ರೆ ಕಾಫಿ ಕಾಫಿ ಕಾಫಿ. ಕಾಫಿ ಕುಡ್ದಿಲ್ಲ ಅಂದ್ರೆ ಪ್ರಿಯಂಗೆ ತಲೆನೋವು ಬರೋಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒಂದ್ಸತಿ ವರ್ಕ್ಗೆ ಕಾಫಿ ಕುಡಿದೆ ಹೋಗಿದೆ, ಬಿಕಾಸ್ ಅವತ್ ನನ್ ಕಾಫಿ ಪೌಡರ್ ಇಲ್ಲ ಮಿಲ್ಕ್ ಏನೋ ಖಾಲಿ ಆಗಿತ್ತು. ಬರೋ ವರ್ಷ ತಲೆನೋವು ಎಷ್ಟು ಇತ್ತು ಅಂದ್ರೆ ಐ ಆಮ್ ಅಡಿಕ್ಟೆಡ್ ಟು ಕಾಫಿ. ಆಮೇಲೆ ರೀಸೆಂಟ್ ಆಗಿ ಪ್ಯಾಕಿಂಗ್ ಆದ್ಮೇಲೆ ಕೂಡ ಮಾಡ್ಕೊಳಕ್ಕೆ ಯಾವ್ದು ಪಾತ್ರ ಹೊರಗಡೆ ಇರ್ಲಿಲ್ಲ ಅಂತ ಕಾಫಿನೂ ಕುಡ್ದಿರ್ಲಿಲ್ಲ. ಹೌದಾನೆ? ಇಲ್ಲ ಕುಡ್ದ. ಆಮೇಲೆ ಚಂದ ಹತ್ರ ಹೋಗ್ಬಿಟ್ಟು ಬ್ರೂ ಪ್ಯಾಕೆಟ್ ಇಸ್ಕೊಂಡು ಕಾಫಿ ಸ್ವಲ್ಪ ಕಾಫಿ ಕೊಡ್ರು, ಯಾರು ಕಾಫಿ ಕೊಡ್ರು. ಒಬ್ಬೊಬ್ರು ಇರ್ತಾರೆ ಎಷ್ಟು ಕಾಫಿ ಪ್ರಿಯರ್, ಕಾಫಿ 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 ಅಂತಾನೆ ಇರ್ತಾರೆ. ಹಂಗೆ ನಮ್ಮ ಮನೇಲಿ ಇವಾಗ ಒಬ್ರು ಕಾಫಿ ಪ್ರಿಯರ್ ಇದಾರೆ. ನಾನು ಟೀ ಕುಡ್ದ ಇಲ್ಲ ಆಲ್ಮೋಸ್ಟ್ 1 year. ಇಲ್ಲಿಂದ ಹೋದ್ಮೇಲೆ 1 year ಮುಂಚೆ ಕಾಫಿನ ಮಷಿನ್ ನ ಜೊತೆ ಕ್ಯಾರಿ ಮಾಡ್ತಾರೆ ಎಲ್ಲೋ ಬೇಕಾದ್ರೂ. ಕಾಫಿ ಮಷಿನ್, ದೇರ್ ಇಸ್ ಅ ಹ್ಯಾಂಡಿ ಕಾಫಿ ಮಷಿನ್. ಟ್ರಾವೆಲರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಈ ಸತಿ ಬಿಗ್ ಬಾಸ್ ಅಲ್ಲಿ ಕಾಫಿದೇ ಒಂದ್ ದೊಡ್ಡ ಗಲಾಟೆ ಆಗಿತ್ತು ಗೊತ್ತಾ. ಒಬ್ಬನ್ಗೆ ಕಾಫಿ ತುಂಬಾ ಇಷ್ಟ, ವಿವಿಯನ್ ಅಂತ ಒಬ್ಬ ಹಿಂದಿ ಬಿಗ್ ಬಾಸ್ ಅಲ್ಲಿ. ವಿವಿಯನ್ ಇಸ್ ಇಂಡಿಯನ್ ನೇಮ್. ವಿವಿಯನ್ ಇಸ್ ಆಲ್ಸೋ ದೇರ್ ಇನ್ ಹಂಗೇರಿ. ವಿವಿ ಶಾರ್ಟ್ ಫಾರ್ಮ್. ಅವ್ನ್ ಕಾಫಿ ವಿಷಯಕ್ಕೆ ಪೂರ್ತಿ ಬಿಗ್ ಬಾಸ್ ಪೂರ್ತಿ ಬರೀ ಅವನದೇ ಗಾಸಿಪ್ ಇತ್ತು, ಅವನ ಬಗ್ಗೆನೇ ಇತ್ತು. ಯಾಕಂದ್ರೆ ಅವ್ನಿಗೆ ಕಾಫಿ ತುಂಬಾ ಇಷ್ಟ. ಆ ಕಾಫಿನೇ ಕಿತ್ಕೊಂಡ್ಬಿಟ್ಟಿದ್ರು ಬಿಗ್ ಬಾಸ್. ಕಾಫಿ ಮಿಷನ್ ಒಬ್ರು ಎತ್ಕೊಂಡು ಹೋಗ್ಬಿಟ್ಟಿದ್ರು, ಕಾಫಿ ಪುಡಿನ ಬಿಗ್ ಬಾಸ್ ಎತ್ಕೊಂಡ್ಬಿಟ್ಟಿದ್ರು. ಅವ್ನಿಗೆ ಏನು ತಿಂತಾ ಇರಲಿಲ್ಲ, ಏನು ಕುಡಿದಿಲ್ಲ. ಕಾಫಿ ಬೇಕು ನಂಗೆ, ಏನ್ ಬೇಕು ಟಾಸ್ಕ್ ಏನ್ ಬೇಕಾದ್ರೆ ಮಾಡ್ತೀನಿ, ನಂಗೆ ಕಾಫಿ ಬೇಕು ಅನ್ನೋ. ಐ ನೀಡ್ ಕೆಫೇನ್ ಇನ್ ಮೈ ವೇನ್ಸ್. ಕಾಫಿ ಕಾಫಿ ಕಾಫಿ. ನಿಂಗೆ ಅಡಿಕ್ಷನ್ ಇಲ್ಲ ಅಲ್ಲ? ಅಡಿಕ್ಷನ್ ಇದೆ, there is a requirement for it. Black coffee for gym ಅಂತರ. ಜಿಮ್ ಹೋಗಿ ಮುಂಚೆ ಸ್ವಲ್ಪ ಎನರ್ಜಿ ಸಿಗುತ್ತೆ ಅಷ್ಟೇ. 30 kg ಇದ್ರು 35 kg ಇರ್ತಾರೆ ಅಷ್ಟೇ. ಆ ತರ ಅಷ್ಟೇ. ಬ್ಲಾಕ್ ಕಾಫಿದು ಕೆಫೈನ್ ಇರುತ್ತಲ್ಲ, ಜಿಮ್ ಅಲ್ಲಿ ಎಷ್ಟು ಜನ ಪ್ರೀ ವರ್ಕೌಟ್ ತಗೋತಾರೆ. ಪ್ರೀ ವರ್ಕೌಟ್ ಇಸ್ ನಥಿಂಗ್ ಬಟ್ ಕೆಫೈನ್. ಅವ್ರಿಗೆ ಫುಲ್ ಐಸೋಲೇಟ್ ಮಾಡಿ ಅದನ್ನೇ ಫ್ಲೇವರ್ ಹಾಕಿ ಪ್ರೀ ವರ್ಕೌಟ್ ಅಂತ ಕೊಡ್ತಾರೆ. ಅದೆಲ್ಲ ಎಕ್ಸ್ಪೆನ್ಸಿವ್. ನಾನು ಏನಕ್ಕೆ ನ್ಯಾಚುರಲ್ ಸಿಗುತ್ತೆ ಕಾಫಿ ಕೆಫೈನ್ ಅಂತ ನಾನು ಬ್ಲಾಕ್ ಕಾಫಿ ಕುಡಿಯೋದು.
ಯಾವ್ದು ಅದೇ ಕಣೋ ಸ್ವೀಟ್ ಕಮ್ಮಿ ಇದೆ ಯಾವುದು ಎದೇಳು ಜಿಮ್ಗೆ ಹೋಗ್ಬಿಟ್ಟು ನಿದ್ದೆ ಮಾಡ್ತಿದ್ದೆ. ಪ್ರಿಯನ ಮನೆ ಕರ್ಕೊಂಡು ಬಂದಮೇಲೆ ಕೇಕ್ ಕಟ್ ಮಾಡಿಸ್ಬೇಕು ಅಂತಲ್ಲ ಫಸ್ಟೇ ಆರ್ಡ್ರ್ ಮಾಡಿ ತರಿಸಿ ಇಟ್ಕೊಂಡಿದ್ದೆ. ಆದರೆ ಅವಳು ಬಂದಿದ್ದ ದಿನ ಫುಲ್ ಟಯರ್ಡ್ ಆಗಿದ್ಲು. ಅವತ್ತಿನ ದಿನ ಕೇಕ್ ಕಟ್ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಸಾಯಂಕಾಲ ಹರ್ಷಿತ್ ಜಿಮ್ಮಿಂದ ಬಂದಮೇಲೆ ಕೇಕ್ ಕಟ್ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ಒಂದು ಲೆಟರ್ ಮತ್ತು ಒಂದು ಕೇಕ್, ಚಾಕ್ಲೇಟ್, ಹಾಗೆ ಬೊಕ್ಕೆ, ಒಂದು ಟೆಡಿ ಬೇರ್, ಇದಿಷ್ಟು ಪ್ಯಾಕೇಜಲ್ಲಿ ತರಿಸಿದ್ದೆ. ಬೊಕ್ಕೆ ತೊಗೊಂಡೋಗಿ ಅಲ್ಲೇ ಕೊಟ್ಟು ವೆಲ್ಕಮ್ ಮಾಡಿ ಮನೆ ಕರ್ಕೊಂಡು ಬಂದಮೇಲೆ ಇದು ಯಾವುದು ಕೂಡ ಓಪನ್ ಮಾಡಿರಲಿಲ್ಲ. ಇವಾಗ ಇದನ್ನೆಲ್ಲ ಓಪನ್ ಮಾಡಿ ಕೇಕ್ ಕಟ್ ಮಾಡ್ತಾ ಇರಲಿಲ್ಲ. ಓಪನ್ ವಿತ್ ಅ ಸ್ಮೈಲ್. I'm opening with a smile. Let's go. Woohoo! So, message to my daughter. In my eyes, there is no one who is equal to your beauty. No words that can describe how much you mean to me. Nothing could lessen my love for you, no matter how old you may be. You will always be my little girl to me. Love you, Kandam. Oh, thank you. Thanks, Mama. Oh, no, altadare. ಈ 2 years ನಂಗೆ ತುಂಬಾ ಕಷ್ಟ ಆಯ್ತು. ಬಟ್ ಹರ್ಷು ಈಸಿ ಮಾಡ್ನಾ? ನೀನ್ ಯಾಕೆ ಅಳ್ತಲ್ಲ? ನಾನು ಇದ್ದಿಲ್ಲ ತಾನೇ, ಅಳ್ಬೇಕು ನೀನು. ಏಯ್, ಇದು ಅರ್ಧ ಸ್ಟ್ರೆಂತ್ ಇತ್ತು, ಇವಾಗ ಪೂರ್ತಿ ಸ್ಟ್ರೆಂತ್. ಫುಲ್ ಸ್ಟ್ರೆಂತ್ ಇವಾಗ. ಫುಲ್ ಸ್ಟ್ರೆಂತ್. ಏನ್ ಬಂದ್ರು ಫೇಸ್ ಮಾಡೋ ಶಕ್ತಿ ಇದೆ ಆ ಥರ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ. Good girl. Oh my God, are you walking away? Seriously? ಹರಿತಿದ್ದೆ ನೀನು ಯಾರ ಬೈಕ್ ಹಿಂಗೆ